ಹಾಯ್ ಫ್ರೆಂಡ್ಸ್, ಬ್ಲೂ ಸ್ಕೈ ರಿಯಲ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಶ್ರೀಕಾಂತ್. ಇವತ್ತು ನಾನು ನಿಮಗೊಂದು ಸೂಪರಾಗಿರೋ ಹೊಸ ಬ್ರ್ಯಾಂಡ್ ನ್ಯೂ ಬಿಲ್ಡಿಂಗ್ ತೋರ್ಸೋಕ್ಕೆ ಬಂದಿದ್ದೀನಿ. ಓಕೆ, 30-40 ಸೈಟಲ್ಲಿ ಕಟ್ಟಿದ್ದಾರೆ. ಎರಡು ಮನೆ ಬಾಡಿಗೆ ಕೊಡ್ಬೋದು. ಒಂದು ಮನೆಯಲ್ಲಿ 3 BHK ಡೂಪ್ಲೆಕ್ಸ್ ಒಂದು ಕಟ್ಟಿದ್ದಾರೆ. ಅದು ನೀವಿರ್ಬೋದು, ಓನರ್ ಇರ್ಬೋದು. ತುಂಬಾ ಚೆನ್ನಾಗಿದೆ, ಬ್ರ್ಯಾಂಡ್ ನ್ಯೂ ಬಿಲ್ಡಿಂಗು. ಓಕೆ, ನಾನು ನಿಮಗೆ ಒಂದು ಹೈಲೈಟ್ ಕೊಡ್ತೀನಿ, ಇಂಪಾರ್ಟೆಂಟ್ ಪಾಯಿಂಟು ಸ್ಟಾರ್ಟಿಂಗೇ ಹೇಳ್ಬಿಡ್ತೀನಿ. ಲ್ಯಾಂಡ್ ಬಂದು ಎ ಖಾತಾ ಇದೆ, ಇಂಡಿವಿಜುವಲ್ ಸೈಡ್ ಬಿ ಖಾತಾ ಇದೆ. DC ಕನ್ವರ್ಷನ್ ಆಗಿದೆ ಆ ಲೇಔಟು. DC ಕನ್ವರ್ಷನ್ ಆಗಿರೋ ಲೇಔಟಲ್ಲಿ ಮನೆ ಕಟ್ಟಿದ್ದಾರೆ 30-40 ಸೈಟಲ್ಲಿ. ಓಕೆ, ನಿಮಗೆ ಆಮೇಲೆ ಇನ್ನು ಮುಂದಿನ ಡೀಟೇಲ್ಸ್ ನಾನು ನಿಮಗೆ ಆ ಮನೆ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಹೇಳ್ತೀನಿ. ಓಕೆ, ಅದಕ್ಕಿಂತ ಮುಂಚೆ ನಾನಿವಾಗ ನಿಂತಿರೋ ಜಾಗ ನೋಡಿ. ನಾನಿವಾಗ ನಿಂತಿರೋದು ಕಲ್ಕೆರೆ ಮೇನ್ ರೋಡು ನೋಡಿ. ಇಲ್ಲಿ ಕಲ್ಕೆರೆ ಮೇನ್ ರೋಡಲ್ಲಿ ಇಲ್ಲೊಂದು ಲಸ್ಸಿ ಬಿಸ್ಟ್ರೋ ಅಂತ ಇದೆ. ಆಮೇಲೆ ಇಲ್ಲಿ ಕಾರ್ನರಲ್ಲಿ VSR ಡಾಲ್ಫಿನ್ ಬೇಕ್ಸ್ ಅಂತ ಒಂದು ಬೇಕ್ರಿ ಇದೆ. ಇಲ್ಲಿಂದ ತುಂಬ ಹತ್ತಿರದಲ್ಲಿ ಒಂದು ಬಿಲ್ಡಿಂಗ್ ಇದೆ ಫ್ರೆಂಡ್ಸ್. ಓಕೆ, ಇದು ನಿಮಗೆ ಒಂದು ಇದು ಪಾಯಿಂಟು ಅಂದರೆ ಲ್ಯಾಂಡ್ ಮಾರ್ಕ್ ನಿಮಗೆ ನೋಡಿ. ಮದರ್ಲ್ಯಾಂಡ್ ಲೇಔಟ್ ಇಲ್ಲಿ ನಿಂತಿದ್ದೀನಿ ಕಲ್ಕೆರೆ ಮೇನ್ ರೋಡಲ್ಲಿ. ಇದು ತುಂಬ ಹಾಟ್ಸ್ಪಾಟ್ ಲೊಕೇಶನ್ನು, ತುಂಬ ಫಾಸ್ಟಾಗಿ ಡೆವಲಪ್ ಆಗ್ತಾ ಇರುವಂಥ ಲೊಕೇಶನ್ ಇದು. ಆಮೇಲೆ ಇಲ್ಲಿ ತುಂಬ ರೆಂಟಲ್ ತುಂಬ ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಫ್ರೆಂಡ್ಸ್. ರೆಂಟಲ್ಗೆ ತುಂಬ ಡಿಮ್ಯಾಂಡ್ ಇದೆ. ಓಕೆ, ಮಿಸ್ ಮಾಡಬೇಡಿ, ಒಂದು ಸಲ ಬಂದು ನೋಡಿ, ಸರಿನಾ? ಓಕೆ, ನಾನು ನಿಂತಿರೋ ಜಾಗ ಹೇಳ್ತಾಯಿದ್ದೀನಿ, ಕಲ್ಕೆರೆ ಮೇನ್ ರೋಡಲ್ಲಿ ನಿಂತಿದ್ದೀನಿ. ಇದು ಕೇಚರ್ಸ್ ಅಂದರೆ ಕಲ್ಕೆರೆ ಬರುತ್ತೆ. ಓಕೆ, ಇವಾಗ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೇ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರೋದು. ಪಾಯಿಂಟ್ ನಂಬರ್ 2, ನಿಮ್ಮ ಯಾವುದಾದ್ರೂ ಪ್ರಾಪರ್ಟೀಸ್ ಸೈಟ್ ಅಥವಾ ಮನೆ ಏನಾದರೂ ಸೇಲ್ಗಿದ್ರೆ ಫೋನ್ ಮಾಡಿ, ಪ್ರಾಪರ್ಟಿ ತೋರಿಸಿ, ಆದಷ್ಟು ಬೇಗ ಒಳ್ಳೆಯ ರೇಟಲ್ಲಿ ಸೇಲ್ ಮಾಡಿಕೊಡ್ತೀನಿ ಫ್ರೆಂಡ್ಸ್. ದಿನ ಹೋಗ್ತಂಗೆ ರೇಟ್ ಜಾಸ್ತಿ ಆಗ್ತಾಯಿದೆ. ರೇಟ್ ಕಮ್ಮಿ ಅಂತೂ ಆಗೋಲ್ಲ ಪ್ರಾಪರ್ಟೀಸ್ದು. ಮಿಸ್ ಮಾಡಬೇಡಿ. ಇಸ್ ದ ಬೆಸ್ಟ್ ಟೈಮ್. ನೀವು ಯಾವಾಗ ಮನ್ಸು ಮಾಡ್ತೀರೋ ದಟ್ ಈಸ್ ದ ಬೆಸ್ಟ್ ಟೈಮ್. ನೀವು ಹೀಗೆ ನೋಡ್ಕೊಂಡಿದ್ರೆ, ಬರೀ ಸ್ಕ್ರಾಲ್ ಮಾಡ್ಕೊಂಡು ನೋಡ್ತಾಯಿದ್ರೆ ಏನು ಪ್ರಯೋಜನ ಇಲ್ಲ. ಬಂದು ನೋಡಬೇಕು. ಆದಷ್ಟು ಬೇಗ ತೊಗೊಳ್ಳಿ. ಆವಾಗ ನಿಮ್ಮ ಹೆಸರಲ್ಲಿ ಬೆಂಗಳೂರಲ್ಲಿ ಒಂದು ಪ್ರಾಪರ್ಟಿ ಅಂತ ಆಗುತ್ತೆ. ಇಲ್ಲ ಅಂದರೆ ಆಗೋದೇ ಇಲ್ಲ ಫ್ರೆಂಡ್ಸ್, ಸರಿನಾ? ಓಕೆ, ಬನ್ನಿ ಇವಾಗ ನಾನು ನಿಮಗೆ ಮನೆ ಹತ್ರ ಕರ್ಕೊಂಡೋಗ್ತೀನಿ. ಅಲ್ಲಿನ ವಾತಾವರಣ ತೋರಿಸ್ತೀನಿ, ಆ ಬಿಲ್ಡಿಂಗ್ ತೋರಿಸ್ತೀನಿ, ಬಿಲ್ಡಿಂಗ್ನ ಡೀಟೇಲ್ಸು ಹೇಳ್ತೀನಿ, ಪ್ರೈಸ್ ಕೂಡ ಹೇಳ್ತೀನಿ. ಲಾಸ್ಟಲ್ಲಿವರೆಗೂ ನೋಡಿ. ಓಕೆ, ಆಮೇಲೆ ನನಗೆ ಅವಕಾಶ ಸಿಕ್ಕಿದ್ರೆ ಮನೆ ಬಿಲ್ಡಿಂಗ್ ಒಳಗಡೆನೂ ತೋರಿಸ್ತೀನಿ. ಮಿಸ್ ಮಾಡಬೇಡಿ. ಓಕೆ, ಬನ್ನಿ ಫ್ರೆಂಡ್ಸ್, ಇವಾಗ ಬಿಲ್ಡಿಂಗ್ ಹತ್ರ ಹೋಗೋಣ. ಫ್ರೆಂಡ್ಸ್, ನಾನು ಇವಾಗ ಮನೆ ಹತ್ರ ಬಂದಿದ್ದೀನಿ. ಓಕೆ, ಸೇಲ್ಗಿರೋ ಬಿಲ್ಡಿಂಗ್ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಬಂದಿದ್ದೀನಿ. ಓಕೆ, ನಿಮಗೆ ಬಿಲ್ಡಿಂಗ್ ತೋರಿಸ್ತಾ ಅದಕ್ಕಿಂತ ಮುಂಚೆ ವಾತಾವರಣ ನೋಡಿ. ನಿಮಗೆ 360 ಡಿಗ್ರಿ ವ್ಯೂ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ. ಓಕೆ, ಇವತ್ತು ಫುಲ್ ಗ್ರೀನರಿ ಇದೆ ನೋಡಿ. ಎಲ್ಲ ದೊಡ್ಡ ದೊಡ್ಡ ಮನೆ ಇದೆ. ಆಮೇಲೆ ಸೇಲ್ಗಿರೋದು ಬಿಲ್ಡಿಂಗ್ ಇದೆ ನೋಡಿ. ಓಕೆ, ಆಮೇಲೆ ಈ ಮನೆಯ ಡೀಟೇಲ್ಸ್ ಹೇಳ್ತೀನಿ ನಿಮಗೆ. ಈ ಲ್ಯಾಂಡ್ ಬಂದು ಖಾತಾ ಇದೆ. ಡೈಮೆನ್ಷನ್ ಬಂದು 30/40. ಓಕೆ, ಈಸ್ಟ್ ಫೇಸಿಂಗ್ ಸೈಟ್ ಇದೆ. ಈಸ್ಟ್ ಫೇಸಿಂಗ್ ಡೋರ್ಸ್ ಇಟ್ಟಿದ್ದಾರೆ. ಲ್ಯಾಂಡ್ ಬಂದು ಖಾತಾ ಇದೆ. ಇಂಡಿವಿಜುವಲ್ ಸೈಡ್ ಬಿ ಖಾತಾ, ಈ ಖಾತಾನೂ ಮಾಡಿ ಇಟ್ಟಿದ್ದಾರೆ, ರೆಡಿ ಇದೆ. ಓಕೆ, ಇದು ನ್ಯೂಲಿ ಕನ್ಸ್ಟ್ರಕ್ಟೆಡ್. ಇನ್ನು ಸ್ವಲ್ಪ ಮೇ ಬಿ ಒಂದು 10% ಕೆಲಸ ಬಾಕಿ ಇದೆ. ನೀವು ಯಾರಾದರೂ ಇಷ್ಟ ಆಗಿದ್ದಲ್ಲಿ ಬಂದು ನೋಡ್ಕೊಳ್ಬೇಕು. ಓಕೆ ಅಂದರೆ ನೀವು ಓನರ್ ಜೊತೆ ನಾನು ಮೀಟಿಂಗ್ ಕೊಡ್ತೀನಿ, ಡೈರೆಕ್ಟ್ ಓನರ್ ಮೀಟಿಂಗು. ನೀವು ಮಾತಾಡಿಕೊಂಡು ಫೈನಲ್ ಮಾಡಿಕೊಂಡು ಆಮೇಲೆ ಏನೇನು ಕೆಲಸ ಇದೆಯೋ ಅದು ಅವರು ಹ್ಯಾಂಡ್ ಓವರ್ ಮಾಡಿ ಕೊಡ್ತಾರೆ. ರೆಡಿ ಮಾಡಿಬಿಟ್ಟು ಹ್ಯಾಂಡ್ ಓವರ್ ಕೊಡ್ತಾರೆ. ಆಮೇಲೆ ಈ ಬಿಲ್ಡಿಂಗ್ನ ಡೀಟೇಲ್ಸ್ ಹೇಳ್ತೀನಿ. ಇದು 30-40 ಸೈಟ್ ಇದೆ. ಈಸ್ಟ್ ಫೇಸಿಂಗ್ ಸೈಟು. ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಪ್ಲಸ್ 2 BHK. ಫಸ್ಟ್ ಫ್ಲೋರ್ ಆ್ಯಂಡ್ ಸೆಕೆಂಡ್ ಫ್ಲೋರ್ 3 BHK ಡೂಪ್ಲೆಕ್ಸ್. ಥರ್ಡ್ ಫ್ಲೋರಲ್ಲಿ 1 BHK. 2 ಮನೆ, ಒಂದು 2 BHK ಆಮೇಲೆ ಒಂದು 1 BHK ರೆಂಟ್ ಬಿಡ್ಬೋದು. ಫಸ್ಟ್ ಆ್ಯಂಡ್ ಸೆಕೆಂಡ್ ನಿಮಗೆ ಡೂಪ್ಲೆಕ್ಸ್ ಮನೆ ಇರುತ್ತೆ, 3 BHK ಡೂಪ್ಲೆಕ್ಸು. ಇದು ಇಂಡಿವಿಜುವಲ್ ಸೈಟ್ ಬಿ ಖಾತಾ, ಆದರೆ ಲ್ಯಾಂಡ್ ಖಾತಾ ಇದೆ. DC ಕನ್ವರ್ಷನ್ ಆಗಿದೆ ಫ್ರೆಂಡ್ಸ್. ಈ ಲೇಔಟ್ ಬಂದು DC ಕನ್ವರ್ಟೆಡ್ ಲ್ಯಾಂಡು, DC ಕನ್ವರ್ಟೆಡ್ ಏರಿಯಾ. ಸೊ ನಿಮಗೆ ಇದು ಯಾವ ಬ್ಯಾಂಕಲ್ಲಿ ಹೋದ್ರೂ ಈಸಿಯಾಗಿ ನಿಮಗೆ ಲೋನ್ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ಓಕೆ, ನಾನು ನಿಮಗೆ ಇವಾಗ ಬಿಲ್ಡಿಂಗ್ ಒಳಗಡೆ ಎಲ್ಲ ತೋರಿಸ್ತೀನಿ ನೋಡಿ. ಓಕೆ, ತುಂಬಾ ಚೆನ್ನಾಗಿದೆ. ಮಿಸ್ ಮಾಡಬೇಡಿ, ಒಂದು ಸಲ ಬಂದು ನೋಡಿ. ಓಕೆ, ಬನ್ನಿ ನಾನು ನಿಮಗೆ ಇವಾಗ ಮನೆ ತೋರಿಸ್ತೀನಿ.
ಓಕೆ. ಓನರ್ ಎಲ್ಲ ಸಪ್ರೇಟ್ ಸ್ಟೇರ್ಸ್ ಇದೆ ಮೇಲ್ಗಡೆ ಹೋಗೋದಕ್ಕೆ. ಓಕೆ, ಇದು ಗ್ರೌಂಡ್ ಫ್ಲೋರ್. ಗ್ರೌಂಡ್ ಫ್ಲೋರಲ್ಲಿ ಇರೋದು 2 BHK. ನೋಡಿ, ವಿಶಾಲವಾದ ಕಿಚನ್ ಇದೆ, ಸರಿನಾ? ನೋಡಿ, ಎಲ್ಲ ರೆಡಿ ಇದೆ. ಸ್ವಲ್ಪ ಪೇಂಟಿಂಗ್ ಕೆಲಸ ಇದೆ. ಫರ್ನಿಚರ್ ಎಲ್ಲ ಆಲ್ಮೋಸ್ಟ್ ಆಗಿದೆ. ನೋಡಿ ಫ್ರೆಂಡ್ಸ್, ಬಾಸ್ಕೆಟ್ಸ್ ಹಾಕಿದ್ದಾರೆ. ನೋಡಿ, ಸ್ಟೋರೇಜು ನೋಡಿ. ಓಕೆ, ಕಾಣಿಸ್ತಾ ಇದೆಯಾ? ನೋಡಿ, ವೆಂಟಿಲೇಷನ್ ಕಿಟಕಿ ಕೊಟ್ಟಿದ್ದಾರೆ. ಕೊಳಾಯಿ ಅದೆಲ್ಲ ಹಾಕ್ತಾರೆ. ಓಕೆ, ಬನ್ನಿ ಇವಾಗ ಇದು ನೋಡಿ, ದೇವ್ರ ಮನೆ ಇದೆ ನೋಡಿ. ಹಾಲ್ ನೋಡಿ, ಸರಿನಾ? ರೂಮ್ ನಂಬರ್ 1 ತೋರಿಸ್ತೀನಿ ಬನ್ನಿ. ನೋಡಿ, ವಿಶಾಲವಾಗಿದೆ, ತುಂಬಾ ದೊಡ್ಡದಾಗಿದೆ ಮನೆ. ಅಟ್ಯಾಚ್ ಬಾತ್ರೂಮ್ ನೋಡಿ ಫ್ರೆಂಡ್ಸ್. ಗೀಝರು, ಕಮೋಡ್ ಎಲ್ಲ ಹಾಕಿ ಕೊಡ್ತಾರೆ. ಓಕೆ, ರೂಮ್ ನಂಬರ್ 2 ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲಿಂದ ನೋಡಿ ಹಾಲು. ನೋಡಿ ಫ್ರೆಂಡ್ಸ್, ರೂಮ್ ನಂಬರ್ 2. ಇದಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ ನೋಡಿ. ಸಾರಿ, ಇದು ಎಲ್ಲ ಸಾಮಾನೆಲ್ಲ ಹಂಗೆ ಇಟ್ಟಿದ್ದಾರೆ ಇಲ್ಲಿ. ಏನೋ ಕೆಲಸ ನಡೀತಾ ಇದೆಯಲ್ಲ. ಓಕೆ, ಬನ್ನಿ ಇವಾಗ ಫಸ್ಟ್ ಫ್ಲೋರ್ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಫಸ್ಟ್ ಫ್ಲೋರ್ ಹೋಗೋದಕ್ಕೆ, ಸೆಕೆಂಡ್ ಫ್ಲೋರ್ ಹೋಗೋದಕ್ಕೆ ಸ್ಟೇರ್ ಕೇಸ್ ಇದೆ. ಬನ್ನಿ ಫ್ರೆಂಡ್ಸ್, ಇವಾಗ ಮನೆ ತೋರಿಸ್ತೀನಿ. ಫ್ರೆಂಡ್ಸ್, ಇವಾಗ ನಾನು ಫಸ್ಟ್ ಫ್ಲೋರ್ ಬಂದಿದ್ದೀನಿ. ಇಲ್ಲಿನ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ. ಒಳ್ಳೆ ವೆಂಟಿಲೇಷನ್ನು, ಒಳ್ಳೆ ಬೆಳಕು, ಗಾಳಿ, ತುಂಬಾ ಚೆನ್ನಾಗಿದೆ. ಓಕೆ, ನೋಡಿ ಇವಾಗ ಫಸ್ಟ್ ಫ್ಲೋರ್ ಬಂದಿದ್ದೀನಿ. ಡ್ಯೂಪ್ಲೆಕ್ಸ್ ಮನೆ ನೋಡಿ. ಇಲ್ಲಿ ಕಿಚನ್ ಬಂದ ತಕ್ಷಣ ಇಲ್ಲಿ ಓಪನ್ ಕಿಚನ್ ಇಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಓನರ್ ಇರಲಿಕ್ಕೆ ಕಟ್ಟಿರೋ ಮನೆ ಇದು ನೋಡಿ. ಬಾಸ್ಕೆಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಸಾಫ್ಟ್ ಕ್ಲೋಸರ್ ಇದೆ, ಎಲ್ಲ ಸೂಪರಾಗಿ ಮಾಡಿಸಿದ್ದಾರೆ. ಒಳ್ಳೆ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಫ್ರೆಂಡ್ಸ್. ಓಕೆ, ಬನ್ನಿ ಇವಾಗ ಕಿಚನ್ ಆಯಿತಾ, ನಾನು ನಿಮಗೆ ಹಾಲ್ ತೋರಿಸ್ತೀನಿ ನೋಡಿ. ಸ್ಟೋರೇಜ್ ಏನು ಬೇಕು ಮನೆಗೆ ಅಂದರೆ ಏನೇನು ಬೇಕು ಎಲ್ಲ ಇದೆ ಫ್ರೆಂಡ್ಸ್. ಓಕೆ, ಇದು ದೇವ್ರ ಮನೆ. ಪೂಜೆಗೆ ಏನೇನು ಬೇಕು ಅನುಕೂಲ ಎಲ್ಲ ಮಾಡಿಟ್ಟಿದ್ದಾರೆ ನೋಡಿ. ಇಲ್ಲಿ ಸೋಫಾ ಹಾಕ್ಕೊಂಡು, ಹಾಲಲ್ಲಿ ಸೋಫಾ ಹಾಕ್ಕೊಂಡು ಇಲ್ಲಿ ಟಿ ವಿ ಹಿಡ್ಕೊಳ್ಬೋದು, ಟಿ ವಿ ಕ್ಯಾಬಿನೆಟ್. ರೂಮ್ ನಂಬರ್ 1 ತೋರಿಸ್ತೀನಿ ನೋಡಿ, ಎಷ್ಟು ದೊಡ್ಡದಾಗಿದೆ. ವೆಂಟಿಲೇಷನ್ ನೋಡಿ ಫ್ರೆಂಡ್ಸ್. ಲೈಟ್ ಆನ್ ಮಾಡಿಲ್ಲ, ಬರೀ ಕಿಟಕಿಯಿಂದ ಬರ್ತಾ ಇರೋ ಬೆಳಕು ಇದು ನೋಡಿ, ದೊಡ್ಡದಾಗಿದೆ. ಅಟ್ಯಾಚ್ ಬಾತ್ರೂಮ್ ಇದೆ. ಸ್ಟೋರೇಜ್, ಇಲ್ಲೂ ಕೂಡ ಸ್ಟೋರೇಜ್ ಕೊಟ್ಟಿದ್ದಾರೆ, ಸಾಕಷ್ಟು ಸ್ಟೋರೇಜ್ ಇದೆ ನೋಡಿ ಫ್ರೆಂಡ್ಸ್. ಮಿರರ್, ಇಲ್ಲೊಂದು ವೆಂಟಿಲೇಷನು, ಇಲ್ಲೊಂದು ವೆಂಟಿಲೇಷನ್, ಕ್ರಾಸ್ ವೆಂಟಿಲೇಷನ್ ಇದೆ ಈ ರೂಮ್ಗೆ. ಒಳ್ಳೆ ಬೆಳಕು, ಗಾಳಿ ನೋಡಿ. ಡೆಸ್ಕ್ ಕೂಡ ಮಾಡಿ ಇಟ್ಟಿದ್ದಾರೆ. ರೂಮ್ ನಂಬರ್ 1 ಆಯಿತಾ. ಬನ್ನಿ ಇವಾಗ ಮೇಲೆ ಹೋಗೋಣ. ಇಲ್ಲಿಂದ ನೋಡಿ ಹಾಲ್ ಹೇಗೆ ಕಾಣಿಸುತ್ತೆ. ಬನ್ನಿ ಇವಾಗ ಸೆಕೆಂಡ್ ಫ್ಲೋರ್ ಹೋಗೋಣ. ಡ್ಯೂಪ್ಲೆಕ್ಸ್ ನೋಡಿ ಫ್ರೆಂಡ್ಸ್, ಮೇಲೆ ಬಂದಿದ್ದೀವಿ ಇವಾಗ. ಇಲ್ಲೊಂದು ಲಿವಿಂಗ್ ರೂಮ್ ಇದೆ, ಬೇಕಾದರೆ ಇಲ್ಲೊಂದು ಟಿ ವಿ ಹಾಕ್ಕೊಳ್ಬೋದು.
ಟಿ ವಿ ಸ್ಟ್ಯಾಂಡ್ ಎಲ್ಲ ಮಾಡಿ ಇಟ್ಟಿದ್ದಾರೆ. ರೂಮ್ ನಂಬರ್ 2 ನೋಡಿ, ಕೆಳಗಡೆ ನೋಡಿದ್ರಲ್ಲ ರೂಮ್ ಹಾಗೇ ಇದೆ ದೊಡ್ಡದಾಗಿ. ಆಮೇಲೆ ಎಲ್ಲ ಇದು ವುಡನ್ ಫ್ಲೋರ್ ಥರ ಈ ಕಾನ್ಸೆಪ್ಟ್ ಇರೋದು, ಫ್ಲೋರಿಂಗ್ ಹಾಕಿದ್ದಾರೆ, ವುಡನ್ ಮ್ಯಾಟ್ ಥರ ಇರೋದು. ಡೆಸ್ಕ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ನೋಡಿ. ಕ್ರಾಸ್ ವೆಂಟಿಲೇಷನ್, ವಾರ್ಡ್ರೋಬ್ಸ್ ಎಲ್ಲ ರೆಡಿ ಇದೆ. ಫುಲ್ ಸ್ಟೋರೇಜ್, ವಾಲ್ ಟು ವಾಲ್ ವಾರ್ಡ್ರೋಬ್ ಮಾಡಿಸಿದ್ದಾರೆ. ಸ್ಟೋರೇಜ್ಗೆ ಏನು ಕಮ್ಮಿ ಇಲ್ಲ. ಅಟ್ಯಾಚ್ ಬಾತ್ರೂಮ್ ಇದೆ. ದೊಡ್ಡದಾಗಿದೆ ಫ್ರೆಂಡ್ಸ್, ಒಂದು ರೂಮ್ ಆಗಿಬಿಡುತ್ತೆ ಅಷ್ಟು ದೊಡ್ಡದಾಗಿದೆ ಇದು. ಬನ್ನಿ ರೂಮ್ ನಂಬರ್ 3. ಇದು ಅಷ್ಟೇ ನೋಡಿ. ಇದಕ್ಕೂ ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದ್ದಾರೆ. ಇಲ್ಲೊಂದು ಕಿಟಕಿ, 2 ಕಿಟಕಿ, ಸರಿನಾ. ಇದಕ್ಕೂ ಅಟ್ಯಾಚ್ ಬಾತ್ರೂಮ್ ನೋಡಿ ಫ್ರೆಂಡ್ಸ್. ಬೆಳಕು ಹೇಗಿದೆ, ಅಟ್ಯಾಚ್ ಬಾತ್ರೂಮ್. ಓಕೆ, ಇದಕ್ಕೂ ಅಷ್ಟೇ ವಾಲ್ ಟು ವಾಲ್ ವಾರ್ಡ್ರೋಬ್ಸು. ಬನ್ನಿ ಇವಾಗ ಇಲ್ಲಿ ಬಾಲ್ಕನಿ ಮಾಡಿದ್ದಾರೆ. ಬಾಲ್ಕನಿ ತೋರಿಸ್ತೀನಿ ನಿಮಗೆ ನೋಡಿ. ಎಷ್ಟು ಚೆನ್ನಾಗಿದೆ, ಒಳ್ಳೆ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ, ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ ನೋಡಿ. ಬಾಲ್ಕನಿ ವ್ಯೂ ನೋಡಿ ಫ್ರೆಂಡ್ಸ್, ಒಳ್ಳೆ ವೆಂಟಿಲೇಷನ್ ಬರುತ್ತೆ, ಬೆಳಕು ಗಾಳಿ ಏನೂ ತೊಂದರೆ ಇಲ್ಲ. ಓಕೆ, ನಾವಿವಾಗ ಸೆಕೆಂಡ್ ಫ್ಲೋರಿಂದ ಹೊರಗಡೆ ಬಂದಿದ್ದೀವಲ್ಲ, ಈ ಸ್ಟೇರ್ಸ್ ಹಾಗೆ ಕಂಟಿನ್ಯೂ ಆಗುತ್ತೆ. ಓಕೆ, ಬೇಕಾದರೆ ನೀವು ಇದನ್ನು ಸ್ವಲ್ಪ ಮಾಡಿಫೈ ಮಾಡಿಕೊಂಡು ಇದನ್ನು ಸಪ್ರೇಟಾಗಿ ಕೂಡ ಮಾಡ್ಬೋದು, ಸರಿನಾ. ಇಲ್ಲಿ ನೀವು ಕ್ಲೋಸ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಕ್ಲೋಸ್ ಮಾಡ್ಕೊಂಬಿಟ್ರೆ ಅದು ಸಪ್ರೇಟ್ ಆಗಿಬಿಡತ್ತೆ. ಕೆಳಗಡೆಯಿಂದ ಮೇಲೆ ಹೋಗೋರು ಡೈರೆಕ್ಟಾಗಿ ಹೋಗ್ಬೋದು. ಇದು ನಿಮಗೆ ಸಪ್ರೇಟ್ ಸ್ಪೇಸ್ ಆಗುತ್ತೆ ನೋಡಿ. ಎಲ್ಲ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ. ರೆಡಿ ಟು ಆಕ್ಯುಪೈ. ಸ್ವಲ್ಪ ಒಂದು ಮಂತ್ ಕೆಲಸ ಇದೆ, ಚಿಕ್ಕ ಕೆಲಸ, ಬರೀ ಒಂದು 10% ಕೆಲಸ ಇದೆ. ಬಟ್ ನೀವು ಓಕೆ ಅಂತೇಳಿ ಮೀಟಿಂಗ್ ಎಲ್ಲ ಆದಮೇಲೆ ನೀವು ಓನರ್ ಜೊತೆ ಮಾತಾಡಿಕೊಂಡು ಫೈನಲ್ ಮಾಡಿಕೊಂಡು ನೀವು ಸ್ವಲ್ಪ ಅಡ್ವಾನ್ಸ್ ಕೊಟ್ಟರೆ ಫೈನಲ್ ಮಾಡಿ ಎಲ್ಲ ಫಿನಿಷಿಂಗ್ ಮಾಡಿ ಕೊಡ್ತಾರೆ. ಬನ್ನಿ ಇವಾಗ ಮೇಲ್ಗಡೆ ಒಂದು 1 BHK ಮನೆ ಇದೆ, ಅದು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಮೇಲೆ ಬಂದೆ ಇಲ್ಲಿಂದ ನೋಡಿ. ಇಲ್ಲೊಂದು 1 BHK ಮನೆ ಇದೆ, ರೆಂಟಲ್ಗೆ ನೀವು ಕೊಡ್ಬೋದು. ಒಳ್ಳೆ ರೆಂಟ್ ಬರುತ್ತೆ ನೋಡಿ. ಯಾಕಂದರೆ ಮನೆ ಮುಂದೆ ಇಷ್ಟು ಜಾಗ ಇದೆ, ಟೆರೆಸ್ ಮನೆ ಮುಂದೆ ಟೆರೆಸ್ ಏನಾದರೂ ಇದ್ದರೆ ಒಳ್ಳೆ ರೆಂಟ್ ಬರುತ್ತೆ. ಇಲ್ಲಿನ ವಾತಾವರಣ ತೋರಿಸ್ತೀನಿ ನೋಡಿ. 360 ಡಿಗ್ರಿ ವ್ಯೂ ತೋರಿಸ್ತಾ ಇದ್ದೀನಿ. ಒಳ್ಳೆ ವಾತಾವರಣ ಇದೆ, ಒಳ್ಳೆ ಬೆಳಕು ಗಾಳಿ. ಆಮೇಲೆ ಇದು DC ಕನ್ವರ್ಟೆಡ್ಡು. ಆಮೇಲೆ ಇದು ಲ್ಯಾಂಡ್ ಬಂದು ಏಕಾತ ಇದೆ ಫ್ರೆಂಡ್ಸ್, ಸರಿನಾ. ಬನ್ನಿ ಕೆಳಗೆ ಹೋಗೋಣ ಫ್ರೆಂಡ್ಸ್. ಇವಾಗ ನಾನು ನಿಮಗೆ ಫುಲ್ ಬಿಲ್ಡಿಂಗ್ ತೋರಿಸಿದ್ದೀನಿ, ಸೇಲ್ಗೆ ಇರೋದು ಬಿಲ್ಡಿಂಗ್ ತೋರಿಸಿದ್ದೀನಿ, ಏನೇನು ಒಳಗೆ ಹೆಂಗಿದೆ ಅಂತ. ಇದು ಬ್ರ್ಯಾಂಡ್ ನ್ಯೂ ಬಿಲ್ಡಿಂಗ್. ತೊಗೊಂಡು ನೀವು ಗೃಹ ಪ್ರವೇಶ ಮಾಡಿ, ನಿಮಗೆ ಚೆನ್ನಾಗಾಗತ್ತೆ, ಒಳ್ಳೆಯದಾಗತ್ತೆ. ಓಕೆ, ಇವಾಗ ನಾನು ನಿಮಗೆ ಪ್ರೈಸ್ ಹೇಳ್ತೀನಿ. ಈ ಬಿಲ್ಡಿಂಗ್ನ ಪ್ರೈಸ್ ಓನರ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು 2.5 CR ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸ್ಲೈಟ್ ನೆಗೋಸಿಯೇಷನ್ ಕೂಡ ಇರುತ್ತೆ ಫ್ರೆಂಡ್ಸ್. ಓಕೆ, ಇನ್ನೊಂದು ಸಲ ಹೇಳ್ತೀನಿ ಈ ಬಿಲ್ಡಿಂಗ್ನ ಡೀಟೇಲ್ಸು. ಈ ಬಿಲ್ಡಿಂಗ್ ಡೈಮೆನ್ಷನ್ ಬಂದು 30x40, ಈಸ್ಟ್ ಫೇಸಿಂಗ್ ಸೈಟು, DC ಕನ್ವರ್ಷನ್ ಲ್ಯಾಂಡು. ಓಕೆ, ಲ್ಯಾಂಡ್ ಬಂದು ಎ ಖಾತಾ ಇದೆ, ಇಂಡಿವಿಜುವಲ್ ಸೈಡ್ B ಖಾತಾ ಇದೆ, ಈ ಖಾತಾನೂ ರೆಡಿ ಇದೆ. ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಪ್ಲಸ್ 2 BHK, ಫಸ್ಟ್ ಫ್ಲೋರ್ ಆ್ಯಂಡ್ ಸೆಕೆಂಡ್ ಫ್ಲೋರ್ 3 BHK ಡೂಪ್ಲೆಕ್ಸ್, ಥರ್ಡ್ ಫ್ಲೋರ್ 1 BHK. ಓಕೆ, ಓನರ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಪ್ರೈಸ್ 2.5 CR, ಸ್ಲೈಟ್ ನೆಗೋಸಿಯೇಬಲ್ ಇರುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ, DC ಕನ್ವರ್ಟೆಡ್ ಲ್ಯಾಂಡು. ಈ ಲ್ಯಾಂಡ್ ಬಂದು ಎ ಖಾತಾ ಇದೆ, ಇಂಡಿವಿಜುವಲ್ B ಖಾತಾ ಇದೆ. ಬೇಕಾದ್ರೆ ನೀವು ಇದನ್ನು ಎ ಖಾತಾ ಕೂಡ, ಬಿಲ್ಡಿಂಗ್ ಕೂಡ ಈ ಖಾತಾ ಮಾಡ್ಕೊಳ್ಬೋದು, ಲೀಗಲೈಸ್ ಮಾಡ್ಕೊಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ ನೋಡಿ. ವಾತಾವರಣನೂ ತುಂಬಾ ಚೆನ್ನಾಗಿದೆ, ಮಿಸ್ ಮಾಡಬೇಡಿ, ಒಂದು ಸಲ ಬಂದು ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಫ್ರೆಂಡ್ಸ್, ಸರಿನಾ. ಥ್ಯಾಂಕ್ ಯು.